ಸೊ ಗುಡ್ ಮಾರ್ನಿಂಗ್ ಗಾಯ್ಸ್. ಇವತ್ತು ನಾವು ಎಲ್ಲಿ ನಿಂತಿದ್ದೀವಿ ಗೊತ್ತಾ? ದಿ KM ರೋಡಲ್ಲಿ. ಇಲ್ಲಿ ಯಾಕೆ ನಿಂತಿದ್ದೀವಿ ಅಂತ ಹೇಳ್ಬಿಟ್ಟು ನಾನೊಂದು 2 ನಿಮಿಷ ಟೈಮ್ ಕೊಡಿ, ನಾನು ಹೇಳ್ತೀನಿ. ಸೊ ಬನ್ನಿ ನನ್ನ ಜೊತೆ ಇವತ್ತು ಎಲ್ಲಾರ ಹೊರಗಡೆ ಹೋಗಿ ಸುತ್ತಾಡ್ಕೊಂಬರೋಣ. ಈಸ್ ಮೈ ಫೇವ್ರೆಟ್ ಪ್ಲೇಸ್. ಆ್ಯಕ್ಚುಲಿ ಓಡ್ಸೋದಲ್ಲಿ ಏನು ಮಜಾ ಬರುತ್ತೆ ಗೊತ್ತಾ? ಈ ಥರ ಲೊಕೇಶನ್ ಇದ್ಬಿಟ್ರೆ ನೋಡಿ ನೋಡಿ ಹೆಂಗಿದೆ. ಟರ್ನ್ಸ್, ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ ಗೊತ್ತಾಗತ್ತೆ ನಿಮಗೆ. ಈ ಥರ ಇರ್ಬೇಕು ರೋಡ್ ಅಂದರೆ. ಏನೇ ಹೇಳಿ, ಈ ಕಡೂರು ಮಂಗಳೂರು ರೋಡ್ ಮಾತ್ರ ಸೈಕ ಮಾಡಿದ್ದಾನೆ. ನನ್ನ ಕಡೆಯಿಂದ ಅವನಿಗೊಂದು ಸಲ್ಯೂಟ್. ಹೋಗ್ತಾರದ ಗೊತ್ತಾಗ್ತಾ ಇಲ್ಲ. ಸಿಂಗಲ್ ಹೈವೇ ಆಗಿದ್ರು ಸೈಕ್ ಮಾಡಿದ್ದಾನೆ ಮಾತ್ರ. ಸೊ ನಾವೀಗ ಸಕ್ರಾಯ ಪಟ್ಟಣಕ್ಕೆ ಎಂಟ್ರಿ ಆಗ್ತಿದ್ದೀವಿ. ಇಲ್ಲಿಂದ ಹೆಚ್ಚು ಕಮ್ಮಿ ಒಂದು 500 to 600 ಮೀಟರ್ಸಲ್ಲಿ ಒಂದು ಲೆಫ್ಟ್ ಬರುತ್ತೆ. ಅಲ್ಲಿ ಲೆಫ್ಟಿಗೆ ಹೋಗ್ಬಿಟ್ರೆ ಡೈರೆಕ್ಟ್ ಅಯ್ಯನ್ಕೆರೆ ದಾರಿ. ಸಕ್ರಾಯಪಟ್ಟಣ ಸ್ಟಾರ್ಟ್. ಯಾರು ಸಕ್ರಾಯಪಟ್ಟಣ ನೋಡಿಲ್ಲ ಅಂದ್ರೆ ನೋಡ್ಕೊಂಬಿಡಿ ವಿಡಿಯೋದಲ್ಲೇ. ಥಿಂಕ್ಸ ಇಲ್ಲೇ ಒಂದು ಲೆಫ್ಟಿಗೆ ಹೋಗೋದಲ್ಲ ದಾರಿ. ಇಲ್ಲೇ ಹಾಕಿದ್ದಾರೆ ನೋಡಿ, ಅಯ್ಯನ್ಕೆರೆ. ಇದೇ ಸಕ್ರಾಯಪಟ್ಟಣ, ಇದೇ ಲೆಫ್ಟಿಗೆ ಅಯ್ಯನ್ಕೆರೆ ದಾರಿ. ಅಯ್ಯನ್ಕೆರೆ ಇಲ್ಲಿಂದ 5 ಕಿಲೋಮೀಟರ್ ಮಾತ್ರ. ಸೊ ದಿಸ್ ಈಸ್ ಅಯ್ಯನ್ಕೆರೆ. ಈಗ ಸ್ವಲ್ಪ ನೀರು ಕಮ್ಮಿ ಇದೆ, ಆದರೆ ನೀರು ಜಾಸ್ತಿ ಇದ್ದಾಗ ಇನ್ನೂ ತುಂಬ ಚೆನ್ನಾಗಿ ಕಾಣುತ್ತೆ. ಈಗೆಲ್ಲ ಇಲ್ಲೆಲ್ಲ ಫೆನ್ಸಿಂಗ್ ಮಾಡಿಬಿಟ್ಟಿದ್ದಾರೆ. ತುಂಬ ಜನ ಹೋಗೋಗಿ ಮಿಸ್ಸಾಗಿ ಬಿದ್ದಿದ್ದಾರೆ. ಸೊ ಹಂಗಾಗಿ ಫೆನ್ಸಿಂಗ್ ಮಾಡಿದ್ದಾರೆ ಇಲ್ಲಿ. ಸೊ ಬನ್ನಿ ಅಲ್ಲಿ ತನಕ ಹೋಗಿ ಒಂದು ರೌಂಡ್ ಹಾಕ್ಕೊಂಡು ಬಂದ್ಬಿಡೋಣ. ಅಲ್ಲಿ ನೋಡಿ ಒಂದಷ್ಟು ಜನ ನಾವು ಹೋಗ್ಬೋದಿತ್ತು, ಆಮೇಲೆ ಹೋಗೋಣ. ನಾನು ಸ್ವಲ್ಪ ಎಕ್ಸ್ಪ್ಲೋರ್ ಮಾಡಿದ್ವಿ. ಸೊ ಇಲ್ಲಿಂದ ಒಂದು 15 ಕಿಲೋಮೀಟ್ರ್ ಪಾದ ಮನೆ ಅಂತಲೇ ಬೇರೆ ಇದೆ, ಅಲ್ಲಿಗೂ ಬೇಕಾದ್ರೆ ಹೋಗ್ಬೋದು. ಬಿಸಿಲು ಮಾರಾಯ. ಇಲ್ಲಿ ನೋಡಿ, ಇಲ್ಲಿ ಕಸ ಕಡ್ಡಿ ಬಟ್
ಈ ಲೊಕೇಶನ್ ನೋಡಿ ಸೈಕಿದಲ್ಲ. ಸೊ ಇಲ್ಲಿನ ಟೈಮ್ ಲ್ಯಾಬ್ಸ್ ಅಷ್ಟು ಚೆನ್ನಾಗಿ ಬರ್ತಾಯಿಲ್ಲ. ಬನ್ನಿ ಕೆಳಗಡೆ ಹೋಗ್ಬಿಟ್ಟು ಟೈಮ್ ಲ್ಯಾಬ್ಸ್ ತೆಗಿಯೋಣ. ಇಲ್ಲಿನ ಲೊಕೇಶನ್ ಎಷ್ಟು ಕಾಮಾಗಿದೆ ಅಂತ ಹೇಳಿದ್ರೆ ಅಕ್ಕಪಕ್ಕದವ್ರದ್ದು ಒಂದು ವಾಯ್ಸ್ ಕೇಳಿಸ್ತಾ ಇಲ್ಲ, ಗಾಡಿಗಳದ್ದು ವಾಯ್ಸ್ ಕೇಳಿಸ್ತಾ ಇಲ್ಲ, ಫುಲ್ ಶಾಂತಿ. ಬನ್ನಿ ಅಲ್ಲಿ ತೋರಿಸ್ತೀನಿ. ಇಲ್ಲಿ ನೋಡಿ, ಇಲ್ಲಿ ಮೀನೆಲ್ಲ ಹಿಂಗೆ ದಡದ ಸೈಡಿಗೆ ಬಂದಿದ್ದಾವೆ. ಇಲ್ಲಿಂದ ಅಲ್ಲಿ ತನಕ ಅಷ್ಟೇ. ಈ ವೈಟ್ ಏನು ಕಾಣ್ತಿದೆಯಲ್ಲ ಇದೆಲ್ಲ ಮೀನುಗಳೇ. ತೋರಿಸ್ತೀನಿ ತಡ್ರಿ ನಿಮಗೆ. ಇಲ್ಲಿ ನೋಡಿ, ಎಲ್ಲ ಮೀನು ಅಲ್ಲಿ ತನಕ, ಅಲ್ಲಿ ಲಾಸ್ಟ್ ಅಲ್ಲಿ ತನಕ ಏನು ವೈಟ್ ಅದಕ್ಕೆ ಈ ಅಕ್ಕಿಗಳೆಲ್ಲ ಇಲ್ಲಿ ಬಂದಿರೋದು. ನೋಡಿ, ಇನ್ನೂ ಜಾಸ್ತಿ ಇರಬೇಕು. ಅಲ್ಲಿ ನೋಡಿ ಅಕ್ಕಿ, ಕಾಗೆ ಎಲ್ಲ ಇದೆ. ಫಿಶ್ ಸ್ಮೆಲ್ ತಡೆಯೋಕ್ಕಾಗ್ತಾಯಿಲ್ಲ. ಬನ್ನಿ ಹೋಗೋಣ. ಯಾರಿಗಾರು ರೆಸ್ಟ್ ತಗೊಬೇಕು ಅಂತ ಹೇಳಿದ್ರೆ ಅದಕ್ಕೋಸ್ಕರ ಅಂತ ಡೆಡಿಕೇಟೆಡ್ ಆಗಿರೋ ಒಂದು ಜಾಗ ಮಾಡಿದ್ದಾರೆ ರೆಸ್ಟ್ ತಗೊಳಕ್ಕೆ. ನೋಡಿ, ಇಲ್ಲಿ 30 ನಿಮಿಷ ಕೂತ್ಕೊಂಡೆ ಸುಸ್ತಾಗ್ಬಿಡ್ತೇವೆ. ಪಾಪ ಏನು ಬಿಸಿಲು ಆಗ್ಬಿಟ್ಟಿದೆಲ್ಲ. ಬನ್ನಿ, ಇನ್ನೊಂದು ಲಾಸ್ಟ್ ಕಡೆ ಇದೆ ಸ್ಟೆಪ್ಸ್ ಇಳ್ಕೊ ಹೋಗೋ ಅಂಥದ್ದು. ಅಲ್ಲಿ ಹೋಗಿ ಫೈನಲ್ ಆಗಿ ಟಾಟಾ ಬಾಯ್ ಮಾಡೋಣ. ನಾನು ಹೇಳಿದ್ನಲ್ಲ ಫೈನಲ್ ಲೊಕೇಶನ್ ಅಂತ. ನೋಡಿ ಹಿಂದೆ ಏನಿದೆ ಕಾರ್. ಓಕೆ, ಫೈನಲ್ ಲೊಕೇಶನ್ ಹೇಳಿದ್ನಲ್ಲ, ಬನ್ನಿ ತೋರಿಸ್ತೀನಿ. ಆ್ಯಕ್ಚುಲಿ ಇಲ್ಲಿಂದ ಚೆನ್ನಾಗಿ ಕಾಣ್ತಾ ಇದೆ ಅನ್ನಿಸ್ತಿದೆ. ನಾವು ಆವಾಗಲೇ ಅಲ್ಲಿಗೆ ಹೋಗಿದ್ವಿ, ಅಲ್ಲಿ ಗೊತ್ತಾ, ಅಲ್ಲಿಂದ ತೋರಿಸಿದ್ದೆ. ಅಲ್ಲಿಂದ ಹೀಗಾದ್ರೆ ಅಪೋಸಿಟ್ ಡೈರೆಕ್ಷನಿಗೆ ಬಂದಿದ್ದೀನಿ. ಪಾಡಪ್ಪ ಜನಗಳು ಸರಿ ಇಲ್ಲ. ಕಟ್ಲೆ ಮಾಡಿಸಿಟ್ಲಿ ಯಾಕೆ ದೂರದಲ್ಲೇ ಹೋಗೋಣ. ಯಾಕೆ ಬೇಕು, ಫಸ್ಟೇ ಜೀವನ ಸರಿಯಾಗಿ ನಡೀತಿಲ್ಲ. ಎಲ್ಲ ಕಡೆ ತಡ್ದಲ್ಲಿ ಮೀನು ಸತ್ತಿದ್ದಾವಲ್ಲ ಅಂತಿಲ್ಲಪ್ಪ. ಇಲ್ಲಿ ಅಲ್ಲೂ ತೋರಿಸ್ತೆ, ಇಲ್ಲೂ ತೋರಿಸ್ತಾ ಇದ್ದೀನಿ. ವೈ ಐ ಟು ಡೋಂಟ್ ನೋ. ಏನೋ ಪೂಜೆ ಗೀಜೆ ಎಲ್ಲ ಮಾಡೋರೆ. ಹಾಕ್ಬೇಕು ಒಂದು ಸ್ವಲ್ಪ ದೂರನೇ ಇರೋಣ. ಇಲ್ಲಿವರೆಗೂ ವಿಡಿಯೋ ನೋಡಿದ್ದೀರಾ ಅಂತ ಹೇಳಿದ್ರೆ ವಿಡಿಯೋ ಹೆಂಗಿತ್ತು ಅಂತ ಹೇಳ್ಬಿಟ್ಟು ಹೇಳಿ ಕಮೆಂಟ್ ಸೆಕ್ಷನಲ್ಲಿ. ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್.